ನಮಸ್ಕಾರ. ಓಂ ವ್ಯಾಸ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಪ್ರೀತಿ ವಾತ್ಸಲ್ಯದ ಬಗ್ಗೆ ಮಾತಾಡಬೇಕು ಅಂತ ನಾನಿದ್ದೇನೆ. ಇವಾಗ ಗೆಳೆಯರು ಏನಾಗೋಗಿದೆ ಅಂದರೆ, ನಾನು ಹೊರತುಪಡಿಸಿಲ್ಲ, ಇದಕ್ಕೆ ಎಲ್ಲರೂ ಮೆಕ್ಯಾನಿಕಲ್ ಆಗಿಬಿಟ್ಟಿದ್ದೀವಿ. ಏನು ಮಾಡ್ತೀವಿ, ನಾನು ಮಾಡ್ತೀವಿ ಕೆಲಸ, ಇದು ಟ್ರಾನ್ಸಾಕ್ಷನ್ನು. ಆದರೆ ಊಟ ಮುಂಚೆ ಕಾಲದಲ್ಲಿ ಹೇಗೆ ಅನ್ನಕ್ಕೋಸ್ಕರ ದುಡಿತಾ ಇದ್ದೀವಿ, ಇವಾಗ ದುಡಿತದಕ್ಕೋಸ್ಕರ ಅನ್ನ ಫಾಸ್ಟಾಗಿ ತಿನ್ನೋದು, ಸಿಸ್ಟಮ್ ಮಾಡೋದು. ನಾನು ಹಾಗೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಆದರೂ ನನ್ನ ಲಿಮಿಟೇಷನ್ಸ್ ಇಟ್ಕೊಂಡಿದ್ದೀನಿ. ನಾನು ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ, ಹೊರಗಡೆ ಬಂದು ಅಕ್ಕಪಕ್ಕದ ಜನ ಜೊತೆ ಬೆರಿಬೇಕು. ಎಲ್ಲ ಜನದ ಜೊತೆ ನೀವು ಬೆರೆತಾಗಲೇ ನಿಮಗೆ ವ್ಯಾವಹಾರಿಕ ಜೀವನ ಗೊತ್ತಾಗುತ್ತೆ. ಹೊರಗಡೆ ಹೋಗಿ ಆನ್ಲೈನ್ ಶಾಪಿಂಗ್ ಮಾಡಬೇಡಿ ದಯವಿಟ್ಟು. ಬಟ್ಟೆ ಅಂಗಡಿಗೆ ಹೋಗಿ, ನೀವು ಬೇಕಾಗಿರೋ ಒಂದು ಬಣ್ಣ ನಿಮ್ಮ ಫ್ರೆಂಡ್ಸನ್ನೇ ಕರ್ಕೊಂಡು ಹೋಗಿಯಪ್ಪ, ದೊಡ್ಡವ್ರು ಬೇಡ. ಈ ಬಟ್ಟೆ ನೋಡಿ, ನೀಲಿ ಬಟ್ಟೆ ಚೆನ್ನಾಗಿದೆಯೇ, ಬ್ರೌನ್ ಬಟ್ಟೆ ಚೆನ್ನಾಗಿದ್ದೇನೆ, ನೀವು ಪರಸ್ಪರ ಒಂದು ಅಂಗಡಿಗೆ ಹೋದೆ, ಕಷ್ಟಪಟ್ಟು ಕೊಂಡ್ಕೊಂಡು ಬಂದರೆ ಒಂದು ಸಂತೋಷ. ಅದೇ ಒಂದು ಪಾರ್ಕಿಂಗ್ ಲಾಟಲ್ಲಿ ಒಂದು 2 ವೀಲರ್ ಹಾಕಿದ್ರಿ, ಪಕ್ಕದಲ್ಲಿ ಒಂದು ದೋಸೆನೋ ಒಂದು ಜಾಮೂನೋ ಒಂದು ಕಾಫಿ ಕುಡ್ಕೊಂಡ್ಬಂದ್ರಿ, ಏನು ಖುಷಿ ಆಗುತ್ತೆ ನಿಮಗೆ. ಅದೆಲ್ಲ ಸಣ್ಣ ಸಣ್ಣ ಸಂತೋಷ ಅಲ್ವೇ? ಜೀವನ ಯಾವತ್ತೂ ಶಾಶ್ವತ ಇಲ್ಲ ಗೆಳೆಯರೆ. ಸಾಧ್ಯವಾದಷ್ಟು ನಾವು ನಿಮ್ದಿಂದ ತಗೊಳ್ಳೋಣ. ಇದು ಒಂದು ವಿಚಾರ ನಿಮ್ಗೆ ಹೇಳೋದಿತ್ತು. ನಂತರವಾಗಿ ಯಾವುದು ನೋಡಿದ್ರು ಆನ್ಲೈನ್ ಬರೋದು ಮತ್ತೆ ವಾಪಸ್ ಕಳಿಸೋದು, ಆನ್ಲೈನ್ ಬರೋದು ಮತ್ತೆ ವಾಪಸ್ ಕಳಿಸೋದು, ಇದೆಲ್ಲ ಯಾತಕ್ಕೆ? ನೀವೇ ಹೋಗಿ ಆರಿಸಿ ನಿಮಗೆ ಒಪ್ಪುವಂಥ ಬಟ್ಟೆಗಳನ್ನು ನೀವು ಟ್ರಯಲ್ ಮೂಲಕ ನೋಡಿಕೊಂಡು ನಿಮಗೆ ಬೇಕಾಗಿರುವಂಥ ಉಡುಪು, ಚಪ್ಪಲಿ, ಶೂಸು ಇದನ್ನೆಲ್ಲ ನೀವು ಕೊಂಡ್ಕೊಂಡು ಬರ್ಬೋದು ಅಂತ ನಾನು ಹೇಳ್ತೀನಿ. ಹೊರಗಡೆ ಹೋಗಿ ದಯವಿಟ್ಟು ಆನ್ಲೈನ್ ಮಾಡಿ. ಸಣ್ಣ ಸಣ್ಣ ಎಮರ್ಜೆನ್ಸಿಗೆ ಬೇಕಾಗಿರೋ ವಸ್ತುಗೆ ಆನ್ಲೈನ್ ಇಟ್ಕೋಬೇಕು ಹೊರತು ಆನ್ಲೈನ್ಲೇ ಜೀವನ ಅಲ್ಲ. ನಾವೆಲ್ಲ ಯಾವ ಆನ್ಲೈನ್ ಕಂಡ್ವಿ? ಬೇಕಾ ಈ ಬಟ್ಟೆ ತರಬೇಕು ಬಾರೆ ಓಡು ಚಿಕ್ಕಪೇಟೆಗೆ, ಬಳೆ ತರಬೇಕು ಬಾರೆ ಓಡು ಬಳೆಪೇಟೆಗೆ, ಹೂ ತರಬೇಕು ಬಾರೆ ಓಡು ಮಲ್ಲೇಶ್ವರಕ್ಕೆ. ಈ ಥರ ನಮ್ಮ ಏರಿಯಾಗಳಲ್ಲಿ ಯಾವ್ಯಾವ ಏರಿಯಾದಲ್ಲಿ ಏನೇನು ಸಿಗುತ್ತೋ ಆ ಥರ ಹೋಗಿ ನಾವೇ ಖರೀದಿಸಿ ತೊಗೊಂಬಂದು ನಮಗೆ ವಾಡಿಕೆ. ಕಷ್ಟಪಟ್ಟು ಎಲ್ಲ ತರಕಾರಿ ತಂದು ಬಿಸಿಬೇಳೆ ಬಾತ್ ಮಾಡಿದ್ರೆ ಸಂತೋಷ. ಆನ್ಲೈನಲ್ಲಿ ಹೇಳಿ ಅವ್ನು ತಂದಿರುವಂಥ ಅವ್ನಿಗೆ ಬೇಕಾಗಿರೋ ತರಕಾರಿ ತರ್ತಾನೆ, ನಮಗೆ ಬೇಕಾಗಿರೋ ತರಕಾರಿ ದೇವರಡೆ ಇರಲ್ಲ. ಹಾಗಾಗಿ ನಮ್ಗೇನು ಬೇಕಾಗುತ್ತೋ ಅದನ್ನು ನಾವೇ ಕೊಂಡ್ಕೋಬೇಕು. ಬೇಕಾದಾಗ ಎಮರ್ಜೆನ್ಸಿ ಮಾತ್ರ ಆನ್ಲೈನ್ ಬಳಸಿ. ಮುಖ್ಯವಾಗಿ ನಾನು ಇನ್ನೊಂದೇನು ವಿಚಾರ ಅಂದರೆ, ನಾನು ಸುಮಾರು ಫ್ಯಾಮಿಲೀಸ್ಗಳಲ್ಲಿ ನೋಡಿ ಬರ್ತಿರೋದು ಒಂದು ದುಃಖಕರವಾದ ಸಂಗತಿ ಏನಂದರೆ, ಎಲ್ಲ ಮಕ್ಕಳು ಫಾರಿನಲ್ಲಿರ್ತಾರೆ, ತಂದೆ ತಾಯಿ ಸೀನಿಯರ್ ಸಿಟಿಸನ್ಸ್ ಮಾತ್ರ ಇಲ್ಲಿ ಊರಲ್ಲಿರ್ತಾರೆ. ಸೀನಿಯರ್ ಸಿಟಿಸನ್ಸ್ ಏರಿಯಾ ಆಗಿಬಿಟ್ಟಿದೆ ಗೆಳೆಯರಿ ನಮ್ಮ ಮಲ್ಲೇಶ್ವರ. ಎಲ್ಲ ಬರೀ ವಯಸ್ಕರಿರ್ತಾರೆ. ಮಕ್ಕಳು ಯಾರೂ 6 ತಿಂಗಳಿಗೊಮ್ಮೆ ನೀವು ಹೋಗ್ಬೋದು ಅಮೇರಿಕಾಗೆ. 180 ದಿನ ನಿಮಗೆ ಕಾಲಾವಧಿ ಕೊಡ್ತಾರೆ. ಅಲ್ಲಿ 180 ದಿನ ಕಾಲಾವಧಿ ಅಂದ್ರೇನು? ನಿಮಗೆ ಟೂರಿಸ್ಟ್ ವೀಸಾ ಕೊಡ್ತಾರೆ, ಅವರಲ್ಲಿ ಪರ್ಮಿಷನ್ ಕೊಡ್ತಾರೆ. ಇಲ್ಲಿ ತಂದೆ ತಾಯಿನ ಕಳ್ಕೊಂಡು ಹೋಗೋದೇ ಅದಕ್ಕೆ, ಅವ್ರನ್ನ ಕೆಲಸದವ್ರಾಗಿ ಬಳಸ್ತಾರೆ. ಅಂದರೆ ಮಕ್ಕಳು ಹಿಡಿಬೇಕಾ ಅಮ್ಮ ಅಪ್ಪ, ಆ ಮಕ್ಕಳನ್ನ ಬೆಳೆಸ್ಬೇಕಾ ಅತ್ತೆ ಮಾವ. ಈ ಥರ ನೀವು ತಂದೆ ತಾಯಿಯರನ್ನು ಪ್ರೀತಿ ವಿಶ್ವಾಸದಿಂದ ಕರೆಸ್ಕೊಳ್ತೀರ. ದಾದಿ ಕೆಲಸಕ್ಕೆ ಕರೆಸ್ಕೊಳ್ಳೋದು ತಪ್ಪಲ್ವೇ? ಕರ್ಸ್ಕೊಳ್ಳಿ. ಏನಾದರೂ ತಂದೆ ತಾಯಿ ಇರೋದೇ ಮಕ್ಳಿಗೆ ಮಾಡ್ಕೊಳ್ಳೋಕ್ಕೆ. ಆದರೆ ಅವ್ರಿಗೇನು ಬೇಕು, ಅವ್ರಿಗೇನು ಇಷ್ಟ ಅಂತ ನೀವು ಕೇಳಬೇಕು. 4 ಗೋಡೆ ಮಧ್ಯೆ ಇದ್ಬಿಟ್ಟು ವಾರಕ್ಕೊಂದ್ಸತಿ ಲಾಸ್ ವೇಗಸ್ಗೋ, ಫ್ರಾಸ್ನೆಟ್ಗೋ, ಯಾಸ್ಮೈಟ್ ಪಾರ್ಕ್ಗೋ ಕರ್ಕೊಂಡು ಹೋದರೆ ಉಪಯೋಗ ಇಲ್ಲ. ಅವ್ರಿಗೆ ಏನು ಬೇಕಾಗತ್ತೆ ಅಂತ ಅನುಕೂಲ ಮಾಡಿ. ಈ ಥರ ಎಲ್ಲ ಮಾಡೋದ್ರಿಂದನೇ ಅಮೇರಿಕನ್ ಕಾನ್ಸುಲೇಟ್ನವರು ಸೀನಿಯರ್ ಸಿಟಿಸನ್ಸ್ಗೆ ಮಕ್ಕಳನ್ನ ನೋಡ್ಕೊಂಬರಕೋದ್ರೆ ವೀಸಾ ಯೋಚನೆ ಮಾಡ್ತಾರೆ 10 ಸತಿ ಕೊಡೋಕ್ಕೆ. ಕಾರಣ ಯಾಕೆ? ಇವ್ರು ಹೋಗೋದೇ ಬೇಬಿ ಸಿಟ್ಟಿಂಗು, ಬಾಣಂತನಕ್ಕೆ ಅಂತ ಹೋಗ್ತಾರೆ. ಅಲ್ಲಿರುವ ಬಾಣಂತನ ಬೇರೆ, ಇಲ್ಲಿ ನಮ್ಮಲ್ಲಿ ಬಾಣಂತನ ಅಂದರೆ 5-6 ತಿಂಗಳು ಬಂದು ಮಗುನ ನೋಡಿ, ಮಗುಗೆ ನೀರು ಹಾಕಿ, ಆ ಮಗುನ ದೊಡ್ಡದು ಮಾಡಿ ಇಂಜೆಕ್ಷನ್ಸ್ ಕೊಡಿಸಿ ಅದನ್ನು ದೊಡ್ಡದು ಮಾಡ್ತಾರೆ. ಅಮೆರಿಕದಲ್ಲಿ ಆ ಥರ ಎಲ್ಲ ಗೆಳೆಯರೆ, ಡೆಲಿವರಿ ಆಗಿದ್ದು 3ನೇ ದಿನ ಅವರವರೇ ಸ್ವತಃ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಥರ ದೇಹದ ಸ್ಥಿತಿ ಇಲ್ಲಾಂದರೂ ಅವ್ರ ದೇಹದ ಸ್ಥಿತಿ ಬಹಳ ಗಟ್ಟಿ ಇರುತ್ತೆ. ಹಾಗಾಗಿ ಅಲ್ಲೇನಾಗುತ್ತೆ, ನಾವು ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಅಥವಾ ಬಾಣಂತನಕ್ಕೆ ಹೋದರೆ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ ಅಂದರೆ, ಅಲ್ಲಿರುವ ನ್ಯಾನಿ ಸಿಸ್ಟಮ್ ಅಂದರೆ ವಯಸ್ಸಾದ ತಾತ ಅಜ್ಜಿದಿರಿಗೆ ನ್ಯಾನಿ ಸಿಸ್ಟಮ್ ಎಫೆಕ್ಟ್ ಆಗ್ತಾ ಇದೆ. ಪಾಪ ವಯಸ್ಸಾದವ್ರಿಗೆ ಈ ಥರ ಬೇಬಿ ಸಿಟ್ಟಿಂಗ್ ಮಾಡೋದೇ ಕೆಲಸ. ಗಂಡಸರಾಗಲಿ ಹೆಂಗಸರಾಗಲಿ ನ್ಯಾನಿ ಸಿಸ್ಟಮ್ ಮಾಡ್ತಾರೆ. ಅಂಥದ್ರಲ್ಲಿ ನಾವೆಲ್ಲ ಇಲ್ಲಿಂದ ತಂದೆ ತಾಯಿನ ಕರ್ಕೊಂಡು ಹೋದರೆ ನ್ಯಾನೀಸ್ಗೆ ಜಾಸ್ತಿ ದುಡ್ಡು ಕೊಡಬೇಕಾಗತ್ತೆ. ಅದೇ ಅಪ್ಪ ಅಮ್ಮ ಬಂದರೆ ಫ್ಲೈಟ್ ಟಿಕೆಟ್ ಖರ್ಚಾಗೋಗುತ್ತೆ, ಅಡುಗೆ ಖರ್ಚದಲ್ಲೇ ಆಗೋಗುತ್ತೆ, ಮತ್ತು ನಾವು ನಂಬೋದು ಏನೂ ಕಳ್ತನವಾಗೋಲ್ಲ. ಆದರೂ ಒಂದು ಅವಕಾಶ ಕೊಡಿ. ಅವರು ಬದುಕಬೇಕು, ನಾವು ಬದುಕಬೇಕು. ನಾವು ಬದುಕು ಹುಡುಕ್ಬಿಟ್ಟು ಅವ್ರ ದೇಶಕ್ಕೆ ಹೋಗಿದ್ದೀವಲ್ವ, ಅವ್ರ ದೇಶದವರು ಬದುಕಬೇಕಲ್ವ. ಇದನ್ನು ಒಮ್ಮೆ ನೋಡಿ. ನಾನು ತಂದೆ ತಾಯಿನ ಕರ್ಸ್ಕೊಳ್ಳೋದು, ಅತ್ತೆ ಮಾವನ ಕರ್ಸ್ಕೊಳ್ಳೋದು ತಪ್ಪು ಅಂತ ಹೇಳ್ತಿಲ್ಲ, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಇಲ್ಲಿ ನನಗೂ ತಂದೆ ತಾಯಿ ಅತ್ತೆ ಮಾವನ ನಾನು ಕಳಿಸಿ ಬಿಸ್ನೆಸ್ ಮಾಡ್ತಿರೋದು. ಸಣ್ಣ ಪ್ರಾರ್ಥನೆ ಏನಂದರೆ, ಅಲ್ಲಿರೋರ್ಗು ಅವರ ಕೆಲಸಕ್ಕೆ ಆಗುವಂಥ ನ್ಯಾನಿ ಸಿಸ್ಟಮ್ಸ್ ಏನೇನು ಫೆಸಿಲಿಟೀಸ್ ಇದೆ, ಬೇಬಿ ಸಿಟ್ಟಿಂಗ್ ಇದೆ, ಅದನ್ನೆಲ್ಲ ಬಳಸ್ಕೊಂಡ್ರೆ ಅವ್ರಿಗೂ ಇದಾಗತ್ತೆ. ಅವ್ರಿಗೆ ಅವಾಗ ಏನಾಗುತ್ತೆ, ಪರವಾಗಿಲ್ಲಪ್ಪ ನಮ್ಮ ಸಿಸ್ಟಮ್ನ ಬಳಸ್ಕೊಳ್ತಾರೆ ಅಂತ ಹೆಚ್ಚು ವೀಸಾ ಕೊಡ್ತಾರೆ. ಹೀಗಾಗಿ ಈ ಥರ ಒಂದೊಂದು ಸಣ್ಣದೆಲ್ಲ ನಾವು ಸರಿಪಡಿಸ್ಕೊಂಡು ಬಂದರೆ ಅವ್ರಿಗೂ ಉಪಯೋಗವಾಗಿರುತ್ತೆ, ನಮಗೂ ಉಪಯೋಗವಾಗಿರುತ್ತೆ. ಮತ್ತೊಂದು ನಾನು ಕಂಡುಹಿಡಿದಿರೋದು ಏನಂದರೆ, ವರ್ಷಗಟ್ಟಲೆ ಬರೋಲ್ಲ, ತಂದೆ ತಾಯಿನ ನೋಡೋಕ್ಕೆ ಹಿಂತಿರುಗಿ ನೋಡಲ್ಲ. ನಾನು ಬಿಸಿ ಅಂತೀರಿ. ಒಮ್ಮೆ ನನ್ನ ಫ್ರೆಂಡ್ ಒಬ್ಬರು ಕೇಳಿದ್ರು, ನಿಮ್ಮ ತಂದೆನ ನೀನು ನೋಡಿ ಎಷ್ಟು ದಿನ ಆಯಿತು, ನಿಮ್ಮ ತಂದೆ ತಾಯಿನ ಅಂತ ಕೇಳಿದಕ್ಕೆ ಅವರು, ನಾನು ಇಯರ್ಲಿ ಒಂದು ವಿಸಿಟ್ ಬರ್ತೇನೆ ಅಂತ.
ಎಷ್ಟು ಇಯರ್ಸ್ ಆಯಿತು ನೀನು ಅಮೆರಿಕಾಗೆ ಹೋಗಿ? ನಾನು 20 ಇಯರ್ಸ್ ಆಯಿತು. ಅಂದರೆ ನಿನ್ನ ಹೆತ್ತ ತಂದೆ ತಾಯಿನ ಅಮೆರಿಕಕ್ಕೆ ಹೋಗಾಗಿದ್ಮೇಲೆ ಬರೀ 20 ಸತಿ ನೀನು ನೋಡಿದ್ಯಾ ಅಂತ ಕೇಳಿದ್ರು. ನನಗೆ ದಿಗ್ಭ್ರಮೆಗೊಂಡೆ. ನಿಮ್ಮ ತಂದೆಗೆ ಎಷ್ಟು ವರ್ಷ ಇವಾಗ? ನಮ್ಮ ತಂದೆಗೆ ಇವಾಗ 74 ಇಯರ್ಸ್, ಅಂದರೆ 74 ವರ್ಷ. ನಿಮ್ಮ ತಾಯಿಗೆ ಐ ಥಿಂಕ್ ಅರೌಂಡ್ 69 ಇಯರ್ಸ್, ಅಂದರೆ ತಾಯಿಗೆ 69, ತಂದೆಗೆ 74 ವರ್ಷ. ಅಂದರೆ ಓಹೋ, ಅಂದರೆ ಅವ್ರಿಗೆ ವಯಸ್ಸು ಎಷ್ಟಾಗತ್ತೆ? ನೀನು ಇನ್ನೂ 2 ಸತಿ 3 ಸತಿ ನೋಡ್ಬೋದು. ಅನ್ನೋದು 2 ಟ್ರಿಪ್ಸ್. ಇನ್ನು 2 ವರ್ಷದ ವೆಕೇಷನಲ್ಲಿ ನಿಮ್ಮ ಅಪ್ಪ ಅಮ್ಮ ಬದುಕಿರ್ತಾರೆ ಅಂತಲೇ ಗೊತ್ತಿರಲ್ವಲ್ಲ ಅಂತ ಹೇಳಿದ ಕೂಡಲೇ ಅವ್ನು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಗೆಳೆಯರೆ. ಏನೂ ಬೇಡ ಅಂತ ಹೇಳಿ ಎಲ್ಲ ಬಿಟ್ಬಿಟ್ಟು ತಂದೆ ತಾಯಿಗೆ ವಾಪಸ್ ಬಂದ್ಬಿಟ್ಟ ಇಂಡಿಯಾಗೆ. ನಾನು ವಾಪಸ್ ಬನ್ನಿ ಅಂತ ಹೇಳ್ತಿಲ್ಲ. ಇಲ್ಲಿ ಅವಕಾಶಗಳು ಸಾವಿರ ಆಗಿದೆ. ನಮ್ಮ ಗೌರ್ಮೆಂಟ್, ನಮ್ಮ ದೇಶ ಇವಾಗ ವಿ ದ 3rd ರಿಚೆಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್. ಅಂದರೆ ಮೋದಿಜಿ ನಮ್ಮನ್ನು ಆ ಮಟ್ಟಕ್ಕೆ ತೊಗೊಂಬಂದಿದ್ದಾರೆ. ನಮಗೆ ಇವಾಗ ಅವಕಾಶಗಳು ಜಾಸ್ತಿ ಇದೆ. ಸಾಫ್ಟ್ವೇರ್ ಕಂಪನೀಸ್ ಇದೆ. ನೀವು ಹೇಳ್ಬೋದು, ನಮಗೆ ಸಾಫ್ಟ್ವೇರ್ ಕಂಪನಿಗಳೆಲ್ಲ ಆ ಕಾಲದಲ್ಲೆಲ್ಲ ಸಂಬಳ ಕೊಡ್ತಾ ಇರಲಿಲ್ಲ, ಹಾಗಾಗಿ ನಾವು ಅಮೆರಿಕಕ್ಕೆ ಹೋದ್ವಿ, ನಮಗೆ ವ್ಯಾಲ್ಯೂ ಇರಲಿಲ್ಲ ಅಂತ. ಇವಾಗ ಅವಕಾಶ ಇದೆಲ್ಲ, ಬಂದ್ಬಿಡಿ. ನಿಮ್ಮ ತಂದೆ ತಾಯಿ ಜೊತೆ, ನಿಮ್ಮ ಅಪ್ಪ ಅಮ್ಮಂದ್ರ ಜೊತೆ ಎಷ್ಟು ಕಾಲ ಬದುಕಿರ್ತಾರೆ. ಯಾರೂ ಪರ್ಮನೆಂಟ್ ಅಲ್ಲ. ನಾವು ಪರ್ಮನೆಂಟ್ ಅಲ್ಲ. ಇರುವಷ್ಟು ದಿನ ಹೆತ್ತ ತಂದೆ ತಾಯಿ ಜೊತೆ ಇರೋದು ಒಂದು ಸಂತೋಷ ಅಲ್ವಾ? ಒಂದು ಕಾಯಿಲೆ ಬಿದ್ದರು, ಒಂದು ಹೆಚ್ಚು ಕಡಿಮೆ ಆಯಿತು, ನೀವು ಬರೋದ್ರೊಳಗಡೆ 3 ದಿನ 4 ದಿನ ಅಂತ್ಯ ಸಂಸ್ಕಾರ ಇಲ್ದಿರ ಆ ದೇಹದ ಎಷ್ಟು ಶ್ರಮಿಸುತ್ತೆ ಅಲ್ವಾ? ಎಷ್ಟು ತಪ್ಪಲ್ವಾ? ಹಾಗಾಗಿ ಕಡೆ ಕಾಲದಲ್ಲ ನಿಮ್ಮ ತಂದೆ ತಾಯಿ ಜೊತೆ ಇರೋದು ಧರ್ಮ. ಇರಿ, ಅವ್ರು ಇರೋಷ್ಟು ವರ್ಷ ಇಲ್ಲಿರಿ, ನಂತರ ವಾಪಸ್ ಹೋಗಿ ಯಾರು ಬೇಡ ಅಂದರೂ ಸಾಧ್ಯವಾದಷ್ಟು ಸಂಬಂಧಗಳನ್ನು ಕಾಪಾಡ್ಕೊಳ್ಳೋಣ. ಇದು ಒಂದು ಉದಾಹರಣೆ ನಾನು ಹೇಳ್ತೇನೆ. ಇನ್ನೂ ಕೆಲವು ಕಡೆ ಏನಾಗೋಗಿದೆ ಅಂದರೆ, ತಂದೆ ಮೇಲೆ ಪ್ರೀತಿ, ತಂದೆ ಮೇಲೆ ಅಪರಿತವಾದ ಪ್ರೀತಿ, ಆದರೆ ತಂದೆ ಫೋನನ್ನು ತೆಗೆಯಲ್ಲ. ನನಗೆ ನಾನು ಹೆಸರು ಹೇಳೋಕ್ಕೆ ಇಚ್ಛೆ ಪಡೋಲ್ಲ. ಆ ತಂದೆ ತಾಯಿ ಬಂದು ನನಗೆ ರೇಖಾ ವೀಸಾ ಮಾಡಿಕೊಡು, ನನ್ನ ಮಗಳನ್ನ ನೋಡೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಸರಿ, ಮಗಳಿಗೆ ಫೋನ್ ಮಾಡಿಬಿಟ್ಟು ಹೇಳಿದೆ, ನನಗೆ ಈ ಥರ ಪೇಪರ್ ಬೇಕಮ್ಮ, ಇದು ನಿಂದು ವಾಟ್ಸಪ್ ಮೆಸೇಜಲ್ಲಿ ಹಾಕಿದ್ದೀನಿ, ನಿಮ್ಮ ತಂದೆ ತಾಯಿಗೆ ನಾನು ವೀಸಾ ಮಾಡ್ತಿದ್ದೀನಿ ಅಂದರೆ ಅಲ್ಲಿಂದ ಉತ್ತರ ಬಂದಿದ್ದು ಏನು ಗೊತ್ತಾ ಗೆಳೆಯರೆ? ದಯವಿಟ್ಟು ನಮ್ಮ ತಂದೆ ತಾಯಿನೂ ಕರೆಸ್ಬೇಡ, ನಾನು ಯಾವುದೇ ಪೇಪರ್ ಕೊಡಲ್ಲ. ಕಾರಣ, ನಮ್ಮಪ್ಪನಿಗೆ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಇಲ್ಲಿ ಬಂದು ಸತ್ತೋದ್ರೆ ಏನು ಮಾಡೋದು ನಾನು? ಇಲ್ಲಿ ಇನ್ಶೂರೆನ್ಸು ಬಹಳ ಕಷ್ಟವಾಗಿದೆ. ತುಂಬ ದುಃಖಿಸಿದೆ ಗೆಳೆಯರೆ. ನಾನು ಅವರು ಮುಂದೆ ಸಮಾಧಾನದ ಮಾತಾಡಿದ್ರು, ಮನೆಗೆ ಹೋಗಿ ತುಂಬ ನೊಂದ್ಕೊಂಡೆ. ಅಂದರೆ ಏನು ಆ ಥರ ಅಂತ? ನೀನು ಏನಾದರೂ ಸರಿ, ನಾನಿದ್ದೀನಿ ಬಾ ಅಂತ ಹೇಳಬೇಕು. ಹೆತ್ತ ತಂದೆ ತಾಯಿ ಅವರು ನಿಮಗೆ ಜನ್ಮ ಕೊಟ್ಟು ಸಾಕಿ ಸಲಹಿ ಓದಿಸಿ ನಿಮಗೆ ವಿದ್ಯಾಭ್ಯಾಸ ಮಾಡಿ ನಿಮಗೆ ಅಮೆರಿಕದಲ್ಲಿ ವ್ಯಾಸಂಗ MS ಮಾಡೋಕ್ಕೆ ಕೊಟ್ಟು ನೀವು ಕೆಲಸಕ್ಕೆ ಸೇರ್ಕೊಂಡು ಬೆಳೆದ್ರೆ, ಅವರಷ್ಟೆಲ್ಲ ಕಷ್ಟಪಟ್ಟು ನಿಮಗೆ ಯಾವ ಟೈಮ್ ಟ್ಯೂಷನ್ಗೆ ಹೋಗ್ತೀರಾ, ಸ್ಕೂಲ್ಗೆ ಹೋಗ್ತೀರಾ, 2 ವೀಲರ, ಕಾರ, ಕಾಲ್ನಡಿಗೆನ, ಕಾರಲ್ಲ, ಆಟೋದಲ್ಲ, ಎಲ್ಲೋ ಕರ್ಕೊಂಡು ಬಂದು ನಿಮಗೆ ಸಮಯಕ್ಕೆ ಸ್ಕೂಲಿಗೆ ಕರ್ಕೊಂಡು ಹೋಗಿ ನಿಮ್ಮ ಹೇಲ್ಗಳನ್ನೆಲ್ಲ ಬಾಚಿ ನಿಮಗೆ ಊಟ ಉಪಚಾರಗಳನ್ನೆಲ್ಲ ಮಾಡಿ, ನೀವು ಕಾಯಿಲೆ ಬಿದ್ದಾಗ ನಿಮ್ಮ ಪಕ್ಕದಲ್ಲಿದ್ದು ನಿಮ್ಮನ್ನು ಡಾಕ್ಟರ್ ಕರ್ಕೊಂಡು ಹೋಗಿ ನಿಮಗೆ ವ್ಯಾಕ್ಸಿನೇಷನ್ಸ್ ಕೊಡಿಸಿ ನಿಮಗೆ ಕಷ್ಟಪಟ್ಟು ಸಾಕಿರುವಂಥ ತಂದೆ ತಾಯಿನ ದಯವಿಟ್ಟು ಕಡೆಗಾಲದಲ್ಲಿ ಬಿಡಬೇಡಿ.